ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಯೋವೃದ್ಧೆ ದೊಡ್ಡನಕಟ್ಟೆ ಕಾಳಮ್ಮ ಅವರಿಗೆ ವಾತ್ಸಲ್ಯ ಕಿಟ್ ವಿತರಣೆ. ಮಾನವೀಯ ಮೌಲ್ಯಗಳು ಹಾಗೂ ಸೇವಾ ಸಂಕಲ್ಪದ ಜೀವಂತ ಪ್ರತಿರೂಪವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಪೂಜ್ಯ ಖವಂದರು ಶ್ರೀ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ಸಮಾಜದ ಅಂಚಿನಲ್ಲಿರುವ ಆಶ್ರಯವಿಲ್ಲದ ಹಾಗೂ ದುಡಿಯಲು ಅಶಕ್ತರಾದ ವಯೋವೃದ್ಧ ಬಡವರ ಬದುಕಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಯೋಜನೆಯ ಮೂಲಕ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 1,000 ರು ಮಾಸಾಶನ ನೀಡಲಾಗುತ್ತಿದ್ದು, ಅವರ ದಿನನಿತ್ಯದ ಅಗತ್ಯಗಳಿಗೆ ಬೆಂಬಲವಾಗಿ ವಾತ್ಸಲ್ಯ ಕಿಟ್ ಸಹ ವಿತರಿಸಲಾಗುತ್ತಿದೆ. ಈ ಸೇವಾ ಕಾರ್ಯದ ಭಾಗವಾಗಿ ಕಸಾಬಾ ವಲಯದ ದೊಡ್ಡನಕಟ್ಟೆ ಗ್ರಾಮದ ವಯೋವೃದ್ಧೆ ಕಾಳಮ್ಮ ಅವರಿಗೆ ಜಿಲ್ಲಾ ನಿರ್ದೇಶಕರಾದ ಯೋಗೇಶ್ ಅವರು ವಾತ್ಸಲ್ಯ ಕಿಟ್ ವಿತರಿಸಿ ಧರ್ಮಸ್ಥಳದ ಸೇವಾ ಪರಂಪರೆಯ ಮಹತ್ವವನ್ನು ಮನದಟ್ಟು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಸಮಾಜದ ಕೊನೆಯ ವ್ಯಕ್ತಿಗೂ ಸಹಾಯದ ಕೈಚಾಚುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕೇವಲ ಆರ್ಥಿಕ ನೆರವಲ್ಲ, ಬದಲಾಗಿ ಗೌರವಯುತ ಜೀವನಕ್ಕೆ ದಾರಿ ತೋರಿಸುವ ಮಹತ್ತರ ಸೇವೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಪ್ರಸಾದ್, ವಲಯ ಮೇಲ್ವಿಚಾರಕರಾದ ಗುಣಶ್ರೀ, ವಿಠಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಡಿಸಿ ನಾರಾಯಣ್, ಊರಿನ ಮುಖಂಡರಾದ ಗಿರಿಧರ್, ನಾಗೇಶ್, ಸೇವಾ ಪ್ರತಿನಿಧಿಗಳಾದ ಜೀವಿತ ಮತ್ತು ಕಾವ್ಯ ಉಪಸ್ಥಿತರಿದ್ದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಮಾನವೀಯ ಸೇವೆಯು ಗ್ರಾಮೀಣ ಭಾರತದ ಸಮಾಜದಲ್ಲಿ ನಂಬಿಕೆ, ಭರವಸೆ ಹಾಗೂ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ, ಪ್ರಜಾಪವರ್ ಟಿವಿ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇಲ್ಲಿಯ ದೊಡ್ಡನಕಟ್ಟೆಯ ಕಾಳಮ್ಮ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಒಂದು ಏನು ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಪ್ರತಿ ವರ್ಷ ಅವರಿಗೆ ಬೇಕಾದಂಥ ಮೂಲಸೌಕರ್ಯಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ಬಟ್ಟೆ ಬರೆಗಳಿರಬಹುದು. ಇದನ್ನೆಲ್ಲ ಪ್ರತಿ ವರ್ಷ ನಾವು ನಿರ್ಗತಿಕರಿಗೆ ಕೊಡ್ತೇವೆ. ಇವತ್ತು ಇಡೀ ದಿನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಂತಹ ನಿರ್ಗತಿಕರಿಗೆ ಸುಮಾರು 22,000 ಜನರಿಗೆ ಇವತ್ತು ಧರ್ಮಸ್ಥಳದಿಂದ ಮಾಸಾಸನವನ್ನು ಪ್ರತಿ ತಿಂಗಳು 1,000 ಕೊಡ್ತೇವೆ. ಆ ಮಾಸಾಸನವನ್ನು ಕೊಡುವಂಥದ್ದು ಪೈಕಿ ಇವತ್ತು ತೀರಾ ಯಾರು ನಿರ್ಗತಿಕರಿದ್ದಾರೆ ಅಂಥವರನ್ನ ಗುರುತಿಸಿ ಅವರಿಗೆ ಇವತ್ತು ಏನು ಈ ರೀತಿಯ ಬಟ್ಟೆಗಳನ್ನು ಅಥವಾ ಅವರಿಗೆ ಬೇಕಾದ ಮೂಲಸೌಕರ್ಯಗಳನ್ನು ಕೊಡುವಂಥದ್ದನ್ನ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ಈ ಒಂದು ಕಿಕ್ಕೇರಿ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಸುಮಾರು 14 ಕುಟುಂಬಗಳಿಗೆ ಇವತ್ತು ನಾವು ಕೊಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಇವರಿಗೆ ಯಾರಿಲ್ಲ ಅಂತವರಿಗೆ ಇವತ್ತು ಏನು ಅವರನ್ನ ಗುರುತಿಸಿ ಧರ್ಮಸ್ಥಳಕ್ಕೆ ಒಂದು ಮನವಿಯನ್ನು ಕೊಟ್ಟಾಗ ಪೂಜ್ಯರು ಮತ್ತು ಅಮ್ಮನವರು ಅವರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಸನವನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಅವರಿಗೆ ಈ ಕಿಟ್ಟನ್ನು ಕೂಡ ಕೊಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಯಾರಿಗಾದ್ರೂ ಈ ರೀತಿ ಇರತಕ್ಕಂಥವರು ಎಲ್ಲೇ ಒಂದು ದೇವಸ್ಥಾನದ ವಠಾರದಲ್ಲಿ ಅಥವಾ ಯಾರದ ಮನೆ ಜಗಳಿಯಲ್ಲಿ ಮಲಗ್ತಾರೆ ಅಂತ ಹೇಳಿದ್ರೆ ಅಂತವರಿಗೆ ಕೂಡ ಯಾರಾದ್ರೂ ಸ್ವಂತ ಅವರಿಗೆ ಒಂದು ಜಾಗ ಇದ್ರೆ ಆ ಜಾಗದಲ್ಲಿ ಮನೆಯನ್ನ ಕಟ್ಟಿಕೊಡೋ, ಅದಕ್ಕೆ ಮನೆಗೆ ಕಟ್ಟಿಕೊಡೋದಕ್ಕೆ ಕೂಡ ವಾತ್ಸಲ್ಯ ಅಂತ ಹೆಸರು. ಅದಕ್ಕೆ ಒಂದು ವೇಳೆ ಅವರಿಗೆ ಜಾಗ ಇಲ್ಲ, ಬೇರೆಯವರು ಯಾರಾದ್ರೂ ಅವರಿಗೆ ಜಮೀನು ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಬದುಕುವಲ್ಲಿವರೆಗೆ ಈ ಜಾಗದಲ್ಲಿ ಅವರು ಉಳ್ಕೊಳ್ಳಿ ಇರ್ಲಿ ಅಂತ ಹೇಳಿದ್ರೆ ಅವರಿಗೆ ಆ ಜಾಗದಲ್ಲಿ ಕೂಡ ಮನೆಯನ್ನ ಕಟ್ಟಿಕೊಡುವ. ಅಂದ್ರೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಹೆಗ್ಗಡೆ ಅವರು ಈ ರೀತಿಯ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಏನು ಇವತ್ತು ವಾತ್ಸಲ್ಯ ಇದೊಂದು ಪುಷ್ಟಿ ಇದೊಂದು ಕೆಟ್ಟಿದೆ. ಇದರಲ್ಲಿ ಇದು ವಾತ್ಸಲ್ಯ ಮಿಕ್ಸ್ ಅನ್ನುವಂಥದ್ದು. ಇದನ್ನು ಅವರು ಹಾಲಿಗೆ ಅಥವಾ ನೀರಿಗೆ ಹಾಕಿ ಬಿಸಿ ಮಾಡಿ ಕುಡಿದ್ರೆ ಅವರಿಗೆ ಒಂದು ಆಹಾರ ಆಗುತ್ತೆ. ಇಂಥದನ್ನ ನಾವು ಪ್ರತಿ ತಿಂಗಳು ಕೆಲವು ತೀರಾ ಬಡತನ ಇರತಕ್ಕಂಥ ಕುಟುಂಬಗಳಿಗೂ ಕೂಡ ಇದನ್ನ ಕೊಡ್ತಾ ಇದ್ದೇವೆ. ಹಾಗಾಗಿ ಕಾಳಮ್ಮರವರಿಗೆ ಇವತ್ತು ಗಣ್ಯರ ಸಮ್ಮುಖದಲ್ಲಿ ಇವತ್ತು ಪೂಜ್ಯರು ಕಲ್ಪಿಸ್ತಿರ್ತಕ್ಕಂಥ ಈ ಒಂದು ಕಿಟ್ಟನ್ನು ಅವರಿಗೆ ಇವತ್ತು ವಿತರಣೆಯನ್ನ ಮಾಡ್ತಾ ಇದ್ದೇವೆ.